ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನ್ಸುತ್ತೆ ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಪರ್ಸ್ಪೆಕ್ಟಿವ್ ಅನ್ನೋದೇನಿದೆ ತುಂಬ ಮ್ಯಾಟ್ರ್ ಆಗುತ್ತೆ. ಇದರಲ್ಲಿ ಇದೇ ಸರಿ ಇದೇ ತಪ್ಪು ಅಂತಲ್ಲ, ನಾವು ಯಾವ ಥರ ನೋಡ್ತೀವಿ ಆ ಥರ ವಿಷಯಗಳು ನಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಅದೇ ಸತ್ಯ ಕೂಡ, ಓಕೆನಾ. ಜೊತೆಗೆ ಇಲ್ಲಿ ಮೇಯ್ನಾಗಿ ತುಂಬ ಬೇಜಾರಾಗ್ತಿರೋದೇನೆಂದರೆ ಎಪಿಸೋಡ್ನ ಏನೋ ಒಂಥರ ಇಂಟ್ರೆಸ್ಟಿಂಗ್ ಇಲ್ದಂಗೆ ಬೋರಿಂಗ್ ಥರ ಇರ್ತಿದ್ದಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಕಂಟೆಂಟ್ ಇರುತ್ತೆ, ಓಕೆನಾ. ಬಟ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಯಾವುದನ್ನು ಆ್ಯಡ್ ಮಾಡ್ತಾರೆ ಯಾವುದನ್ನು ಡಿಲೀಟ್ ಮಾಡ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೋ ಹೋದ ವಾರದಿಂದ ನೀವು ಒಬ್ಸರ್ವ್ ಮಾಡಿದ್ರೆ ಜಾಸ್ತಿ ಅದು ಒಂಥರ ವರ್ಸ್ಟ್ ಅಂತ ಅನಿಸಿದೆ. ಅದು ಕೂಡ ವಾರದ ಕಿಚನ್ ಜೊತೆ ಎಪಿಸೋಡ್ ನಾವು ಎಷ್ಟೆಲ್ಲ ಇಷ್ಟಪಟ್ಟು ನೋಡ್ತೀವಿ, ಅದಾಗ್ತಾ ಇಲ್ಲ. ಜೊತೆಗೆ ತುಂಬ ವಿಷಯಗಳ ಬಗ್ಗೆ ಅಂದರೆ ಒಂದು ವಿಷಯ ಏನಿರುತ್ತೆ ಅದನ್ನೇ ಇಟ್ಕೊಂಡು ಹೋಗುತ್ತೆ ಇಡೀ ಎಪಿಸೋಡು. ಅಲ್ಲಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಕೂಡ ಇರೋದಿಲ್ಲ. ಜೊತೆಗೆ ಅಷ್ಟೊಂದು ಕನೆಕ್ಟ್ ಕೂಡ ಆಗಲ್ಲ. ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗ್ತಿದ್ದಿಲ್ಲ ಅನ್ನೋ ಫೀಲ್ ಕೊಡೋಕ್ಕೆ ಶುರುವಾಗುತ್ತೆ. ಅದು ಎಡಿಟಿಂಗಿಂದ ಹಂಗೆ ಅನಿಸಿದ್ಯಾ ಅಥವಾ ಇರೋ ವಿಷಯನೇ ಹೆಂಗಿದೆಯಾ ಅರ್ಥ ಆಗ್ತಿಲ್ಲ. ನನಗೆ ಮಾತ್ರ ಅನಿಸಿದ್ಯಾ ಏನು ಕತೆ ಗೊತ್ತಿಲ್ಲ. ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ನಾನಂತೂ ಜಿಯೋ ಹಾಟ್‌ಸ್ಟಾರ್ ಇದೆಯಲ್ಲ ಅದರಲ್ಲಿ ಬಿಗ್ ಬಾಸ್ನ ನೋಡುವಂಥದ್ದು 10ವರೆಗೆ ಎಂಡ್ ಆಗೋಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ಕಿಚನ್ ಚಪ್ಪಾಳೆ ಇಲ್ಲಕ್ಕೆ ಇಲ್ಲ, ಟೆಲಿಕಾಸ್ಟೇ ಮಾಡಿಲ್ಲ. ನಿಮ್ಗಾರು ಏನೋ ತೋರಿಸ್ತಾರ ಟಿ ವಿಲಿ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ನನಗೆ ಬೇಜಾರಾಗೋದೇನೆಂದರೆ ಅದೆಲ್ಲ ಒಳ್ಳೆ ಮೂಮೆಂಟ್ಗಳು, ಏನು ಕತೆ ತಿಳ್ಕೋಬೇಕು, ಅದನ್ನೇ ನೀವು ಹಿಂಗೆ ತೆಗೆದಾಕ್ಬಿಟ್ರೆ ಏನು ಕತೆ ಗೊತ್ತಾಗ್ತಿಲ್ಲ ಗುರು. ಈ ಸೀಸನ್ ಅದೇನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಇವಾಗ ಕಿಚ್ಚನ ಚಪ್ಪಾಳೆ ನಮ್ಮ ರಘುವಣ್ಣಂಗೆ ಸಿಕ್ಕಿದೆ. ನನಗೆ ಪರ್ಸನಲಿ ತುಂಬ ಖುಷಿ ಆಯಿತು. ರಘುವಣ್ಣ ಅಂತ ಬಂದರೆ ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಆ್ಯಂಡ್ ಪ್ರಿನ್ಸಿಪಲ್ ಆಗಿ ತುಂಬ ಚೆನ್ನಾಗಿ ಜವಾಬ್ದಾರಿ ನಿಭಾಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಅವ್ರ ಜಾಗದಲ್ಲಿ ಬೇರೆ ಯಾರು ಇದ್ದರೆ ಇದು ಬೇರೆ ಬೇರೆ ಎಷ್ಟೋ ವಿಷಯಗಳಲ್ಲಿ ಏನೇನೋ ದಾರಿ ತೊಗೊಂಡು ಹೋಗಬೇಕಾಗಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ದಂತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡು ಅಂತ ಕೂಡ ಹೇಳ್ಬೋದು. ರಘುವಣ್ಣ ಮನಸ್ಸಿನ ತುಂಬ ಒಳ್ಳೆಯ ವ್ಯಕ್ತಿ. ನಾನು ಆ್ಯಕ್ಚುಲಿ ಫಸ್ಟ್ ಡೇಯಿಂದ ಕೂಡ ಹೇಳ್ತಿದ್ದೀನಿ, ಅವ್ರು ನೋಡೋದಕ್ಕೆ ಮಾತ್ರ ಅಷ್ಟು ಇದ್ರಂಗೆ ಕಾಣಿಸ್ತಾರೆ ಅಷ್ಟೇ. ದಪ್ಪಕ್ಕಿರೋದ್ರಿಂದ ಇವ್ರು ಕಡಾಕು ಹೆವಿ ಕೋಪ ಇರುತ್ತೆ, ಹಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಅದೇ ರೀತಿ ಬಿಲ್ಡಪ್ ಕೊಟ್ಕೊಂಡು ಬಂದರು ರಘುವಣ್ಣ. ಬಟ್ ಏನಪ್ಪ ಅಂದರೆ ಮನಸ್ಸಿಂದ ತುಂಬ ಒಳ್ಳೆಯ ವ್ಯಕ್ತಿ. ಅವರು ಒಂದು ರಿಯಾಕ್ಷನ್ಗಳೇನಿದೆ, ಪ್ರೀತಿ ಮಾತುಗಳೇನಿದೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಬಿಗ್ ಬಾಸ್ ಮೇಲೆ ಇದ್ದಾರೆ ಆ್ಯಂಡ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಆ್ಯಂಡ್ ಏನಪ್ಪ ಅಂದರೆ ಒಳ್ಳೆ ರೀತಿ ಅವ್ರು ಆಟ ಆಡ್ತಿರೋ ರೀತಿ ನೋಡಿದಾಗ ಖುಷಿ ಆಗುತ್ತೆ. ರಘುವಣ್ಣ ತುಂಬ ಚೆನ್ನಾಗಿ ಸಹಿಸ್ಕೋತಿದ್ದಾರೆ ಎಲ್ಲರನ್ನೂ ಕೂಡ, ಮತ್ತು ಕೇರ್ ಮಾಡ್ತಾರೆ. ಅದು ನನಗೆ ಪರ್ಸನಲಿ ಇಷ್ಟ ಆಗುವಂಥದ್ದು. ತುಂಬ ಒಳ್ಳೆಯ ವ್ಯಕ್ತಿ ಆ್ಯಂಡ್ ಡಿಸರ್ವ್ ಇದ್ದರು. ಕಿಚನ್ ಚಪ್ಪಾಳೆ ಸಿಕ್ಕಿರೋವಂಥದ್ದು ತುಂಬ ಖುಷಿಯಾಯಿತು. ಜೊತೆಗೆ ಇವಾಗ ಸುದೀಪ್ ಅಣ್ಣ ಈ ವಾರ ಅಂದರೆ ನೆಕ್ಸ್ಟ್ ಬರುವಂಥ ವಾರದಲ್ಲಿ ಯಾವುದೇ ರೀತಿಯಾದ ಟಾಸ್ಕ್ಗಳಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಟಾಸ್ಕ್ಗಳಿದ್ದೇ ಎಪಿಸೋಡ್ ನೋಡೋಕ್ಕೆ ಬೋರಿಂಗ್ ಆಗ್ತಾಯಿತ್ತು. ಟಾಸ್ಕ್ಗಳಿಲ್ಲದಂತೆ ಅದೇನು ಕತೆ ಆಗುತ್ತೋ ಗೊತ್ತಿಲ್ಲ. ಜೊತೆಗೆ ಇವಾಗ ಎಲ್ಲರೂ ಕೂಡ ನಾಮಿನೇಟ್ ಓಕೆನಾ, ಎಲ್ಲರೂ ಕೂಡ ನಾಮಿನೇಟ್ ಆಗ್ತಾ ಇದ್ದಾರೆ. ಸೊ ಸುದೀಪ್ ಅಣ್ಣನ ಕಡೆಯಿಂದ ಸಿಕ್ಕಿರುವಂಥ ಪನಿಷ್ಮೆಂಟ್ ಅಂತ ಅಂದ್ಕೊಳ್ಳಿ. ಇವಾಗ ಬಿಗ್ ಬಾಸ್ ಮಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನಾಮಿನೇಟ್ ಅಂತ ಆಗ್ತಿದ್ದಾರೆ, ಕ್ಯಾಪ್ಟನ್ ಒಬ್ಬರು ಬಿಟ್ಟು. ಸೊ ಇವಾಗ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು, ಎಂಟರ್ಟೈನ್ಮೆಂಟ್ ಮಾಡಿ. ಸೊ ಟಾಸ್ಕ್ ಇಲ್ಲದಂತೆ ಏನು ಮಾಡ್ತಾರೆ, ಇವಾಗ ಟಾಸ್ಕ್ಗಳಿದ್ದೇ ಅಷ್ಟೊಂದು ಕತೆಗಳು, ಅವ್ರ ಬಗ್ಗೆ ಇವ್ರ ಬಗ್ಗೆ ಏನೇನೋ ಕತೆಗಳು. ಇನ್ನು ಟಾಸ್ಕ್ ಇಲ್ಲಾಂದರೆ ನಮಗಂತೂ ಕಷ್ಟ ಆಗುತ್ತೆ. ಮತ್ತು ಅವ್ರು ಏನೇನು ಮಾಡ್ತಾರೋ ಅದರಿಂದ ಎಷ್ಟು ನೆಗೆಟಿವ್ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದೇ ಒಂದು ಚಾನ್ಸ್ ಇದೆ, ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಸೇರಿಕೊಂಡು ಈ ಡ್ಯಾನ್ಸ್ಗಳೆಲ್ಲ ಮಾಡಿದ್ರೆ, ಆ ಥರ ಏನಾದ್ರು ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಬಿಗ್ ಬಾಸ್ ಅಂದರೆ ಬರೀ ಟಾಸ್ಕ್ ಅಲ್ಲ, ಎಂಟರ್ಟೈನ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಅಂತ ತೋರ್ಸೋಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅನ್ನೋದು ಅಥವಾ ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು ಅಷ್ಟು ಈಸಿ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಏನು ಕತೆ ಗೊತ್ತಿಲ್ಲ, ವೇಟ್ ಮಾಡಿ ನೋಡೋಣ. ಆ್ಯಂಡ್ ನೆಕ್ಸ್ಟ್ ವಾರ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಯಾರಿಗೆ ನಿಮ್ಮ ಓಟು ಅದು ಮಂಡೇ ಗೊತ್ತಾಗುತ್ತೆ. ಅಥವಾ ಸುದೀಪಣ್ಣ ಸುಮ್ಮನೆ ಅಂತೂ ಹೇಳಿಲ್ಲ, ಅದೊಂದು ರಿಯಲ್ ಅಂತೂ ಪಕ್ಕ ಅದು. ಸೊ ಗೊತ್ತಾಗುತ್ತೆ ಮಂಡೇ ವೋಟಿಂಗ್ ಲೈನಪ್ ಓಪನ್ ಆದಾಗ. ವೆಯ್ಟ್ ಮಾಡಿ ನೋಡೋಣ. ಜೊತೆಗೆ ಈ ಸೀಸನ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ. ಪರ್ಸ್ನಲಿ ಯಾಕೊಂದು ಸ್ವಲ್ಪ ಬೇಜಾರಾಗ್ತಿದೆ, ಅದು ಕೂಡ ಎಡಿಟಿಂಗ್ ಪ್ಯಾಟ್ರನ್ನು. ಜೊತೆಗೆ ನೀವೇ ನೋಡಿದಿರ ಲೈವಲ್ಲಿ ತುಂಬ ಸ್ಪರ್ಧಿಗಳು ತುಂಬ ಚೆನ್ನಾಗಿರೋಂಥದ್ದು ನೋಡಿದ್ವಿ. ಎಷ್ಟೊತ್ತು ತರಲೆ ವಿಷಯಗಳು, ತಮಾಷೆಗಳು ವಿಷಯಗಳೆಲ್ಲ ಇದೆ, ಅದನ್ನು ಯಾವುದೂ ಕೂಡ ಹಾಕೋದೇ ಇಲ್ಲ. ಬರೀ ಜಗಳಗಳು, ಬರೀ ಅವ್ರಿಗೆ ಇವರು ಅಂದಿದ್ದು. ಮತ್ತು ಕೆಲವು ಸ್ಪರ್ಧಿಗಳನ್ನ ಇಟ್ಕೊಬಿಟ್ಟಿದ್ದಾರಪ್ಪ, ಅದು ಯಾಕಂಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಹೌದು, ಅವ್ರುಗಳಿಗೆ ಹೊರಗಡೆ ಫ್ಯಾನ್ ಬೇಸ್ ಇರ್ಬೋದು, ಬಟ್ ಅದಕ್ಕೆ ಕ್ರಿಯೇಟ್ ಮಾಡೋದಕ್ಕೆ ನೀವು ಕೂಡ ಮೇನ್ ಕಾರಣ. ಯಾಕಂದರೆ ಬೇರೆ ಸ್ಪರ್ಧಿಗಳು ಇರೋದನ್ನು ತೋರಿಸೋದೇ ಇಲ್ಲ. ಅದರಲ್ಲೂ ಸ್ಪಂದನ, ಅಭಿ ಆ್ಯಂಡ್ ಧನುಷ್ ಇವರು ತುಂಬ ಚೆನ್ನಾಗಿ ಬಿಗ್ ಬಾಸ್ ಮೇಲಿರೋಂಥ ರೀತಿಗಳನ್ನ ನೋಡಿದ್ದೀನಿ. ಅವ್ರನ್ನ ತುಂಬ ತೋರಿಸೋದೇ ಇಲ್ಲ. ಅದು ಇವಾಗ ಪರವಾಗಿಲ್ಲ, ಸ್ಪಂದನ ಅವ್ರನ್ನ ಅಟ್ಲೀಸ್ಟ್ ತೋರಿಸಿದ್ದಾರೆ. ಧನುಷ್ ಅವ್ರನ್ನ ಮತ್ತು ಅಭಿ ಅವ್ರನ್ನ ತುಂಬ ಕಡಿಮೆ, ಅದು ಯಾಕೆಂತ ಗೊತ್ತಿಲ್ಲ. ಬಟ್ ಲೈವಲ್ಲಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಅನ್ನಿಸ್ತಾರೆ. ಅದು ನನಗೆ ಮಾತ್ರ ಹಂಗೆ ಅನಿಸಿದ್ಯೋ, ನಿಮಗೂ ಹಾಗೆ ಅನಿಸಿದ್ಯೋ ಕಮೆಂಟ್ ಸೆಕ್ಷನ್ ತಿಳಿಸಿ. ನೋಡುವ, ಸಿಗೋಣ ನಾಳೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.